ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೈಕಿ ಮಾಮ್ಸ್. ಇಷ್ಟು ದಿನವರೆಗೂ ನೀವು ನನ್ನ ಕಂಟೆಂಟ್ ನೋಡಿದ್ದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಟ್ ಇವತ್ತು ಏನು ಮಾಡ್ತಿದ್ದೀನೋ ಅದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾರು ನೋಡ್ಬಿಟ್ಟು ಅಫೆಂಡ್ ಆಗ್ತಲ್ಲ ಹೋಗಬೇಡಿ. ಎಸ್ಪೆಷಲಿ ಇವತ್ತು ಕಾರ್ಪೊರೇಟ್ ಪೀಪಲ್ ಮೈಂಡ್ ಸೆಟ್ ಹೆಂಗಿದೆ ಅಂತ ಚೆಕ್ ಮಾಡೋಣ ಅಂತ ಇವತ್ತು ಈ ಕಂಟೆಂಟ್ ತಂದಿದ್ದೀನಿ. ವೆಯ್ಟ್ ಆ್ಯಂಡ್ ವಾಚ್. ಮ್ಯಾಮ್, ಇವತ್ತು ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ, ರಿಡಲ್ಸ್. ಓಕೆನಾ? ನಿಮ್ಗೆಲ್ಲ ಆನ್ಸರ್ ಮಾಡೋಕ್ಕಾಗುತ್ತಾ? ಏನು ರೀಡಲ್ಸ್ ಅಂದರೆ? ರಿಡಲ್ಸ್ ಅಂದರೆ ಒಗ್ಗಟ್ಟು. ಒಗ್ಗಟ್ಟು. ಓಕೆ ಮ್ಯಾಮ್. ಸರಿನಾ? ಕೇಳು. ಫಸ್ಟ್ ಕ್ವಶನ್ನು. ಎಲ್ಲ ಹುಡುಗರ ಹತ್ರ ಇರುತ್ತೆ, ಸರಿನಾ? ಏನಿರುತ್ತೆ ಅದು ಒಬ್ಬೊಬ್ರದ್ದು ದೊಡ್ಡದಾಗಿರುತ್ತೆ, ಒಬ್ರು ಚಿಕ್ಕದಾಗಿರುತ್ತೆ. ಅರೆ ಮದುವೆ ಆದ್ಮೇಲೆ ಅವ್ರ ಹೆಂಡತಿ ಕೊಡ್ತಾರೆ, ಏನದು? ನೀವೇನು ಕೊಡ್ತೀಯಾ? ಹೊಟ್ಟೆಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ, ಮಾತಾಡಕ್ಕಾರ ಕೈ ಮುಕ್ಕಂತ ಬಂದಾಗ ಹಿಂಗ್ ಹಿಂಗ್ ಜೋತಾಡ್ಕೊಂತ ಅವಾಗ ಎಲ್ಲೋಗಿದ್ದೆ? ಅವ್ರ ಹೆಂಡತಿಗೆ ಮಾತ್ರ ಕೊಡ್ತಾರ? ನಂಗೆ ಮದುವೆ ಆಗಿಲ್ಲ ಮ್ಯಾಮ್. ಅದೆಲ್ಲ ಸುಳ್ಳು ಮೇಡಮ್. ಅವ್ರಿಬ್ರು ಗಂಡ ಹೆಂಡತಿ. ಓಕೆನಾ? ಹೆಸರು ಕನ್ನಡ ಮಾತಾಡ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಏನೋ ಕೊಡ್ತಾರೆ? ಅದೇ ನನಗೆ ಕೇಳ್ತಿರೋದು. ತಮ್ಮನ? ತಮ್ಮ ಅಲ್ಲ. ಅಲ್ಲ, ನನ್ನ ಹತ್ರ ಚಿಕ್ಕದಾಗಿರುತ್ತೆ, ನಿನ್ನ ಕಡೆ ಹೋದ್ಮೇಲೆ ದೊಡ್ಡದಾಗಿರುತ್ತೆ, ಯಾರ ಹತ್ರ ಹೋದ್ಮೇಲೆ ದೊಡ್ಡದಾಗಿರುತ್ತೆ. ದೊಡ್ಡದಾಗೂ ಇರುತ್ತೆ, ಚಿಕ್ಕದಾಗೂ ಇರುತ್ತೆ. ದೊಡ್ಡದಾಗೂ ಇರುತ್ತೆ, ಚಿಕ್ಕದಾಗೂ ಇರುತ್ತೆ. ಅದೊಂದೇ ಮೈಂಡ್ ಬರ್ತಾ ಇರೋದು. ಹೆಂಡತಿ ಕೊಡ್ತಾರೆ. ಮನಸ್ಸು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಮನ್ಸಲ್ಲ, ಮನ್ಸು ಇಲ್ದಿರೋರೆಲ್ಲ ಹಂಗೆಲ್ಲ ಮಾತಾಡ್ಬಾರ್ದು. ಕ್ಲೂ ಕೊಡ್ಲಾ? ಸರಿನಾ? ನೀನ್ ಎಲ್ಲೋದ್ರೂ ನಿನ್ಗೆ ಅದು ಯೂಸ್ ಮಾಡ್ತಾರೆ ಪ್ರೆಸೆಂಟ್ ಅಲ್ಲೇ. ನಿನ್ಗೊಂದು 9 ತಿಂಗಳು ಆದಂಗಿಂದನೂ ಇರುತ್ತೆ. 9 ತಿಂಗಳು ಆದಾಗ ಹುಟ್ಟಾಗಿರಲ್ವಾ ಅದು? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಏನೋ ಗೊತ್ತಿರ್ತಿಲ್ಲ ಮ್ಯಾಮ್, ನೀನೇ ಹೇಳ್ಬಿಡು. ಗೆಸ್ ಮಾಡು. ಗೊತ್ತಿಲ್ಲ ಮ್ಯಾಮ್. ಏನೋ ಗೊತ್ತಾಗ್ತಲ್ಲ ಮ್ಯಾಮ್. ಇನ್ನೇನ್ ಬರ್ತಾ ಇದೆ ಮೈಂಡ್ಗೆ? ಅದೇ ಒಂದೇ ತಮ್ಮನೆ ಹೆಂಡತಿ ಕೊಡೋದಂದ್ರೆ ಇನ್ನೇನು ಮ್ಯಾಮ್ ಗೊತ್ತಾಗ್ತಿಲ್ಲ. ನೀನ್ ಹೇಳ್ಬಿಡು ಮ್ಯಾಮ್ ಆನ್ಸರ್. ಸರ್ನೇಮ್. ನಿಂದು ನೇಮ್, ಸರ್ನೇಮ್. ಚಿಕ್ಕದಾಗಿರುತ್ತೆ, ದೊಡ್ಡ ಒಬ್ಬೊಬ್ರು ಚಿಕ್ಕ. ನಿನ್ ಚೇತನ್ ಅಂತ ಐತೆ, ಅವ್ನು ಜಯಪ್ರಕಾಶ್ ಅಂತ ಉದ್ದ ಇಲ್ವಾ ಅಲ್ಲಿ? ಹಂಗಂತ ಎಲ್ಲಾರ್ದು ಇರಲ್ಲಪ್ಪ ಅದು. ಅದೇ ಹೇಳ್ತಾರೆ, ಒಬ್ಬೊಬ್ರು ಚಿಕ್ಕದಾಗಿರುತ್ತೆ, ಒಬ್ಬೊಬ್ರು ದೊಡ್ಡದಾಗಿರುತ್ತೆ ಅಂತ ಹೇಳ್ತಿರೋದು. ನಾನೆಲ್ಲ 18+ ಕ್ವಶನ್. ರೇ, ಹೊಟ್ಟೆಗೆ ಅನ್ನ ಯಾಕೆ ಇಟ್ಟಿದ್ದೀರಿ? ಅವ್ರ ಹತ್ರ ಏನೋ ಫಿಟ್ಟಿಂಗ್ ಇಟ್ಟಿದ್ರಲ್ಲ, ಅದ್ ನನ್ನ ಹತ್ರ ಇಡ್ರಿ, ನಾನು ಉತ್ತರ ಕೊಡ್ತೀನಿ. ಒಲ್ಗ ಹಾಕಿಸ್ತೀನಿ ನೋಡಿ. ಹಾಕಿಸ್ಕೊಲಿ. ನೆಕ್ಸ್ಟ್ ಕ್ವಶನ್. ಮ್ಯಾಮ್, ಈ ತರ ಡಬಲ್ ಬೆನ್ನಿಂಗ್ ಎಲ್ಲ ಕೇಳ್ಬೇಡ. ಆಯ್ತು, ಸಿಂಗಲ್ ಮನಿಗೆ ಇದು. ಕ್ವಶನ್ ಕೇಳಿದ್ದೆ. ಆಯ್ತು, ಇದು ನೆಕ್ಸ್ಟ್ ಸೈಕದಾಗೈತೆ ನೋಡಿಲಿ. ಅವನು ಮರ ನಯಾಗ್ರಾ ಫಾಲ್ಸ್ ಅಂತ ಎಲ್ಲ ಕೇಳಿದ್ಯಾ? ನನಗ್ ಮಾತ್ರ ಈ ತರ ಉದ್ದ ಇರುತ್ತೆ, ಚಿಕ್ಕದಾಗಿರುತ್ತೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ಒಳ್ಳೆ ಮಜಾ ಆಯ್ತು ಇದು. JP ಆನ್ಸರ್ ಬರ್ತಾರೆ ಇದು ಬೇಕಾರೆ. ಅವ್ನ್ ಮಾಡ್ತಾನೆ ಬಿಡು. ನೀವು ಬುದ್ಧಿಲಿ ಜಾಣ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ ಗಂಡು, ನೀವು ಮಹಾನ್ ಕಲಾವಿದ, ನೀವು ರಸಿಕ, ಛಲ ಬಿಡದ ಹಠವಾದಿ. ಯೂಸ್ ಮಾಡ್ಬೇಕಾದ್ರೆ ಉದ್ದ ಆಗುತ್ತೆ, ದಪ್ಪ ಆಗುತ್ತೆ. ಯೂಸ್ ಮಾಡಿದ್ಮೇಲೆ ಮತ್ತೆ ಚಿಕ್ಕ ಆಗ್ಬಿಡುತ್ತೆ. ಯೂಸ್ ಮಾಡ್ಬೇಕಾರೆ ಉದ್ದ ಆಗುತ್ತೆ, ಉದ್ದ ಆಗುತ್ತೆ, ಅಗಲ ಆಗುತ್ತೆ. ಯೂಸ್ ದಪ್ಪ ಆಗುತ್ತೆ, ಯೂಸ್ ಮಾಡಾದ್ಮೇಲೆ ಮತ್ತೆ ಚಿಕ್ಕ. ಮತ್ತೆ ಸೇಮ್ ಅದೇ ಸೈಜ್ ಆಗುತ್ತೆ. ಬೆಡ್ಶೀಟ್. ಹ್ಞೂ ಮ್ಯಾಮ್, ಬೆಡ್ಶೀಟ್ ಸಣ್ಣಗಿರುತ್ತೆ, ಯೂಸ್ ಮಾಡ್ಬೇಕಾದ್ರೆ ಅಗ್ಲ ಹಾಕ್ಸ್ಕೊಂತೀರಲ್ಲ. ನಾನು ಮರ್ಚೆ ಇಲ್ಲ ಅಂದ್ರೆ ಅಗ್ಲನೇ ಇರುತ್ತಾನೆ. ಓ, ಇದು ಯೂಸ್ ಆಗಿದ್ದಷ್ಟ ಅದೇ ಆಟೋಮೆಟಿಕ್ ಆಗ್ಬಿಡುತ್ತಾ? ಬಲೂನ್ ಅಲ್ಲ, ಅದೇ ಬಲೂನ್ ಯೂಸ್ ಮಾಡ್ಬೇಕಾದ್ರೆ ಊದ್ಬೇಕಾದ್ರೆ ದಪ್ಪ ಆಗುತ್ತೆ. ನೀನ್ ಯೂಸ್ ಮಾಡ್ಬೇಕು, ನೀನ್ ಊದ್ಬಾರ್ದು. ಅದೇ ಯೂಸ್ ಊದ್ರದ್ ಹೆಂಗ್ ಯೂಸ್ ಮಾಡ್ತೀಯಾ? ಅದು ಯಾರು ನಾವ್ ಯೂಸ್ ಮಾಡ್ತೀವೋ ಅದು ಯಾರು ಯೂಸ್ ಮಾಡ್ತಾರೆ? ಎಲ್ಲಾರು ಯೂಸ್ ಮಾಡ್ತಾರೆ. ಹುಡುಗನ ಯೂಸ್ ಮಾಡ್ತಾರೆ, ಹುಡುಗಿನ ಯೂಸ್ ಮಾಡ್ತಾರೆ, ಎಲ್ಲ ಯೂಸ್ ಮಾಡ್ತಾರೆ. ಮಳೆಗಾಲದಲ್ಲೂ ಯೂಸ್ ಮಾಡ್ತೀವಿ. ಸೋಪ್ ಎಲ್ಲ ಕಾಲದಲ್ಲೂ ಯೂಸ್ ಮಾಡ್ತೀವಿ. ಹೌದು ನೋಡ, ಅವನೇ ಹೇಳ್ತಾನೆ. ನಾನು ಹೇಳಿಲ್ವ ಸ್ಟಾರ್ಟಿಂಗ್, ಅವನೇ ಹೇಳ್ತಾನೆ. ಅವನು ಹಿಡಿಯೋದು ಬಕೆಟ್. ಛತ್ರಿ ನನ್ ಮಗ ಅವನು. कहूँ ना अभी चामी, कलू ना अपू चामी, कभी ना पचा 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 पचा. थैंक यू.